ಈಗ ಫನ್ ಅಂಡ್ ಮಸ್ತಿ ರೌಂಡ್ ಅಂತ ಆಯ್ತಾ, ನಾನು ಒಂದಿಷ್ಟು ಪಿಕ್ಚರ್ಸ್ ತೋರಿಸ್ತೀನಿ, ಆ ಪಿಕ್ಚರ್ಸ್ ನೋಡಿ ಇದು ಯಾವ ಸಿನಿಮಾ ಅಂತ ನೀವು ಗುರ್ತಿಡಿಬೇಕಾಗುತ್ತೆ. ತುಂಬಾ ಈಸಿ ಇರುತ್ತೆ. ಓಕೆನಾ? ಫಸ್ಟ್ ಒನ್ ನೀವು ತಲೆಗೆ ತಗೊಳ್ಬೇಕಾಗುತ್ತೆ, ಓಕೆ ಏನ್ ಪಿಕ್ಚರ್ ಇದೆ, ಯಾವ ಮೂವಿ ಹೆಸರಿಗೆ ಇದು ಹೊಂದಾಣಿಕೆ ಆಗುತ್ತೆ ಅಂತ. ಅದು ದೀಪಾವಳಿ ದೀಪಾವಳಿ. ಕರೆಕ್ಟ್ ಆನ್ಸರ್. ಓಕೆ, ಸೆಕೆಂಡ್ ಒನ್. ಇದು ಸಿನಿಮಾ ಹೆಸರಾ? ಹಾ, ಎಲ್ಲದೂ ಸಿನಿಮಾ ಹೆಸರೇ, ಬಟ್ ಪಿಕ್ಚರ್ ಹಾಕಿದೀವಿ ಅಷ್ಟೇ. ಬಿಗ್ ಬಾಸ್ಗೆ ಹೋಗಿ ಬಂದಿದ್ರೆ ಸ್ವಲ್ಪ ತಲೆ ಹುಳ ಬಿಡ್ಬೇಕು ತಾನೆ ನಾವು. ಹುಡುಗ ಇದಾರೆ, ಲವ್ ಇದೆ, ಗರ್ಲ್ ಇದೆ. ನೋಡಿ ಯಾವ ಸ್ಟಾರ್ದು ಅಂತ ಒಂದು ಹಿಂಟ್ ಕೊಡಿಯಲ್ಲ. ನಿಮ್ ಫೇವ್ರೆಟ್ ಆಕ್ಟರು? ದರ್ಶನ್ ಸರ್ ಸಿನಿಮಾನಾ? ಗೊತ್ತಾಗ್ತಾ ಇಲ್ಲ. ಓಕೆ ಹಿಂಟ್ ತಪ್ಪು. ಇದೇನಂತಾರೆ? ಬಾಯ್ ಹಾರ್ಟ್ ಕನ್ನಡದಲ್ಲಿ ಏನಂತಾರೆ? ಹೃದಯ. ಇದು ಹುಡುಗ, ಇದು ಹುಡುಗಿ. ಸೇರ್ಸಿ ಎಲ್ಲ. ಮೂವಿ ಹೆಸರು ನಂಗೆ ನೆನಪಾಗ್ತಾ ಇಲ್ಲ. ನನ್ನ ಪ್ರೀತಿಯ ಹುಡುಗಿ. ಕರೆಕ್ಟ್, ನನ್ನ ಪ್ರೀತಿಯ ಹುಡುಗಿ. ಇದಕ್ಕೆ ಹಿಂಟ್ ಕೊಡೋದೇ ಬೇಡ ಬಿಡಿ. ಫಸ್ಟ್ ಒನ್ ಮಾರ್ಕೆಟ್, ಕಲಾಸಿ ಪಾಳ್ಯ, ಮೆಜೆಸ್ಟಿಕ್. ಓಕೆ, ಫೋರ್ತ್ ಒನ್. ಕಣ್ಣು ಹೇಳ್ತಾ ಇದೆ. ಕಣ್ಣು ಮುಚ್ಕೊಂಡು ಹೇಳ್ತೀನಿ ನಾನು, ಅರ್ಧ ಕಣ್ಣಲ್ಲೇ. ರಕ್ತ ಕಣ್ಣೀರು. ಓಕೆ, ಅವೆಂಜರ? ಕನ್ನಡದ್ದು ಮೇಡಮ್, ಕನ್ನಡದ್ದು. ಆ ಮೂವಿ ಯಾವ್ದು ಹೇಳಿ? ಅದೇ ಅವತಾರ. ಹಾ, ಅದನ್ನ ಕನ್ನಡಕ್ಕೆ ಹಾಕೊಳ್ಳಿ. ಅವತಾರ ಯಾವ್ದು ಗೊತ್ತಿಲ್ಲ. ಹುಡ್ಗಂಗೆ ಏನಂತಾರೆ ಕನ್ನಡದಲ್ಲಿ? ಸಿನೋನಿಮ್ಸ್. ಹುಡುಗಂಗೆ ಕನ್ನಡದಲ್ಲಿ ಏನಂತಾರೆ? ಮ್ಯಾನ್ಗೆ ಏನಂತಾರೆ? ಮಾನ್. ಗಂಡಸು ಅಂತಾರೆ. ಇನ್ನೊಂದು ಸಿನೋನಿಮು? ಗಂಡು. ಬಂದ್ರಿ ಹತ್ರ. ದಶಾವತಾರ. ಚುಟ್ಟು. ರ್ಯಾಂಬೋ. ಶರಣ್ ಅವ್ರ ಮೂವಿನ ಅವತಾರ ಪುರುಷ. ಓಕೆ, ಇದೇನು? ಮೈಸೂರು ಪ್ಯಾಲೇಸ್. ಪ್ಯಾಲೇಸ್ ಏನಂತ ಕರೀತಾರೆ ಕನ್ನಡದಲ್ಲಿ? ಅರಮನೆ. ಅಷ್ಟೇ. ಅರಮನೆ. ಓಕೆ, ನೈಸ್ ಸೆಗ್ಮೆಂಟ್ ಇಟ್ ಇಸ್. ಇದೊಂದು ಚೂರ್ ಕಷ್ಟ ಆಗ್ಬೋದು ಎಲ್ಲದಕ್ಕಿಂತ. ಅಲ್ಲ, ಯಾವ ಗಾಡ್ ಹೇಳಿ ಅದು? ಆಂಜನೇಯ. ಹಾ, ಆಂಜನೇಯಂಗೆ ಇನ್ನೊಂದು ಸಿನೋನಿಮ್ ಇದೆ. ದೈವ ಒಂದೇ ನಾಮ ಹಲವು ಅಂತಾರಲ್ಲ, ಅದೇ ತರ. ಹನುಮಾನ್. ಸ್ವಲ್ಪ ಹತ್ರ ಬಂದ್ರಿ. ಮನೆ ಗೇಟ್ ಹತ್ರ ಇದ್ದೀರಾ, ಡೋರ್ ಹತ್ರ ಬರ್ಬೇಕು. ಇದ್ರಲ್ಲಿ ಒಂದೇ ಫ್ಯಾಮಿಲಿದು. ವಾಯುಪುತ್ರ. ಇವ್ರು ಯಾರು ಹೇಳಿ? ಸಂಜಯ್ ದತ್ತ ಅಲ್ವಾ? ಹಾ, ಈ ಸಾಂಗ್ ಯಾವ್ದು ಹೇಳಿ? ಶಂಕರ್ ನಾಗ್. ಸಂಗೀತನ? ಸಂಜು ವೆಟ್ಸ್ ಗೀತಾ. ಆಟೋ ಶಂಕರ. ಆಟೋ ಶಂಕರ. ವೆರಿ ನೈಸ್. ನಮ್ಗೆ ನಿಮ್ ಜೊತೆ ಮಾತಾಡಿ ಸಖತ್ ಖುಷಿ ಆಯ್ತು. ನಿಮ್ ಬಿಗ್ ಬಾಸ್ ಜರ್ನಿ ಬಗ್ಗೆ ಕೇಳಿ, ನಿಮ್ ಆಕ್ಟಿಂಗ್ ಜರ್ನಿ ಬಗ್ಗೆ ಕೇಳಿ. ಬರೀ ಟಿವಿಲಿ ನೋಡೋ ತರ ಮಾತ್ರ ಅಲ್ಲ, ನೀವು ರಿಯಲಿ ಸಾಫ್ಟ್ ಸ್ಪೋಕನ್ ಪರ್ಸನ್ ಅಂತ ಗೊತ್ತಾಯ್ತು. ಇಟ್ಸ್ ಅ ವೆರಿ ಫನ್ ಅಂಡ್ ಮಸ್ತಿ ಅಂತಾನೆ ಅನ್ಬೋದು. ನಿಮ್ಮ ಆಕ್ಟಿಂಗ್ ಜರ್ನಿಗೆ ಅಂಡ್ ನಿಮ್ ಇಡೀ ಫ್ಯೂಚರ್ಗೆ ತುಂಬಾ ಒಳ್ಳೇದಾಗ್ಲಿ. ಇದೇ ತರ ಇನ್ನಷ್ಟು ಸಾಕಷ್ಟು ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಮಾಡಿ ಕನ್ನಡಿಗರಿಗೆ ಇನ್ನೂ ಜಾಸ್ತಿ ಹತ್ರ ಆಗ್ತೀರಿ. 50 days ಇದ್ದಿರ್ಬೋದು, ಬಟ್ ಎಲ್ಲರೂ ಮನಸ್ಸನ್ನು ಕೂಡ ಗೆದ್ದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಚಾನಲ್ಗೆ ಬಂದು ಇಂಟರ್ವ್ಯೂ ಮಾಡಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯಿತು. ಒಂದು ತುಂಬ ರಿಫ್ರೆಶ್ಮೆಂಟ್ ಸಿಕ್ತು ನಿಮ್ಮ ಇಂಟರ್ವ್ಯೂವಿಂದ. ಆ್ಯಕ್ಚುಲಿ ಎಲ್ಲ ಸೇಮ್ ಪ್ಯಾಟರ್ನ್ಗಿಂತ ನಿಮ್ಮದು ತುಂಬ ಚೆನ್ನಾಗಿತ್ತು. ಐ ರಿಯಲಿ ಲವ್ಡ್ ಇಟ್. ಥ್ಯಾಂಕ್ ಯು ಸೋ ಮಚ್.